ನೀ ಪಿಂಟು ಮಾಸ್ತರ್ ಅಲ್ಲಿಲ್ಲ. ಹೌದಾ? ಚಿಂಟು ಅದಿವತ್ತ. ವಿಷಯ ಒಂದು ಮಾತು ಹೇಳ್ತೀನಿ ಪಿಂಟು ನಿನಗ ಗಪ್ರಿ. ಹೆಂಗ ಹೆಂಗ? ಒಂದೇ ಒಂದು ಮಾತು ಹೇಳ್ತೀನಿ ಪಿಂಟಪ್ಪ ನಿನಗ. ಹೆಂಗ? ಸಿದ್ಧರ ಶಿವಸ್ಥಾನವೇ ನನ್ನ ಆಸ್ತಿ. ಹೌದಾ? ಸಿದ್ಧರಿಗಾಗಿ ದುಡಿಯುವುದೇ ನಾನು ಬಹಳ ಜಾಸ್ತಿ. ಕೇಳು ಪಿಂಟಪ್ಪ, ಆಳಿಗೆ ಪಿಂಟಪ್ಪಗ ಬಂದದ ಬಹಳ ಮಸ್ತಿ. ನೀ ಬೆಕ್ಕಾದಾಗ ಕೂಡ ಮಗಳ ನಿನ್ನ ಜೋಡಿ ಜ್ಞಾನದ ಕುಸ್ತಿ. ಹಿಂಡಲಾರ ಎಮ್ಮೆ 1,000 ಕಟ್ಟುಕಿ ನಾನು ಹಿಂಡು ಎಮ್ಮೆ ಒಂದೇ ಕಟ್ಟಬೇಕು. ಒಂದೇ ಕಟ್ಟು. ಹೌದು. ಗೊಡ್ಡ ಮಾತು 1,000 ಹೇಳುಕಿ ನಾನು. ಹೌದು. ಮುತ್ತಿನಂತ ಮಾತು ಒಂದೇ ಹೇಳಿದ್ರೆ ಸಾಕು. ಮುತ್ತಿನಂತ ಮಾತು ಒಂದೇ ಹೇಳು. ಹೌದಾ? ಅಲ್ಲ, ನನಗ ಕೇಳ್ತಿ, ನಿನಗೆ ವಿಷಯ ತಿಳಿದದಿಲ್ಲ ಅಂತ ಕೇಳ್ತಿ. ಹೌದು. ರಾಮಾಯಣ ಮಹಾಭಾರತದೊಳಗ ಮಾತುಗಳನ್ನ ಮಾತಾಡಿ ಹೌದು ನಿನಗ ಗೊತ್ತಿಲ್ಲ ಅಂತ ಹೇಳ್ಯಾರ, ನೀವೆಲ್ಲರೂ ಕೇಳಿರಿ. ಒಟ್ಟು ಉದಾಹರಣೆ ಮಾಡಿ ಕೇಳಿ ಮಾಡ್ಯಾಗ್ಯಾವ ಅಂತ ಹೇಳಿದ್ರು ಅವರು. ಹೌದು. ಏನು? ಪ್ರಾಣ ಮಂಗಳೂರದಾಗ ತಪ್ಪು ಮಾತಾಡಿದ್ರೆ ತಲೆಯಾಗ ಬರಿ ಕೊಡ್ತೀನಿ, ಹತ್ತಿರಲೇ ಮಾತಾಡು. ಹೌದಾ? ಸುಮ್ಮನೆ ಏನ್ರೆ ಮಾತಾಡದನು? ವಿಷಯ ಮಾತಾಡಿದ್ರು ಪುಣ್ಯಾತ್ಮರೇ. ಏನ್ ಮಾತಾಡಿದ್ರು ವಿಷಯ? ಯಾವ ಧರ್ಮರಾಜನ ಬಗ್ಗೆ ಮಾತಾಡಿದ್ರು, ಕರ್ಣನ ಬಗ್ಗೆ ಮಾತಾಡಿದ್ರು. ಹೌದು. ಶಿಶುನಾಳ ಶರೀಫ್ ಸಾಹೇಬ್ರ ಬಗ್ಗೆ ಮಾತಾಡಿದ್ರು. ಶರೀಫ್ ಸಾಹೇಬ್ರ ಬಗ್ಗೆ ಮಾತಾಡಿದ್ರು. ಸೀತಾ ರಾವಣ ಮತ್ತು ರಾಮ ಲಕ್ಷ್ಮಣದ ಮಾತಾಡಿದ್ರು, ನೀವೆಲ್ಲರೂ ಕೇಳಿರಿ. ಹೌದು. ಅಲ್ಲಪ್ಪ ಪಿಂಟು, ಒಂದು ಮಾತು ಕೇಳ್ತೀನಿ ನಿನಗ. ಏನು? ಸೀತಾದೇವಿ ಹೌದು ರಾಮಗ ಮಾಯಾದ ಜಿಂಕಿ ಬೇಡಿದಳು. ಹೌದಾ? ರಾವಣನ ಮಾವ ಮರೀಚಿ ಮಾಯಾದ ಜಿಂಕಿಯಾಗಿ ಬಂದಿದ್ದ. ಆ ಜಿಂಕಿ ಬೇಕು ನನಗಂತ ಬೇಡಿದಳು. ಹೌದು. ರಾಮ ಹೇಳದ ಕೇಳಿಲ್ಲ. ಹೌದಾ? ಕೇಳಿಲ್ಲ. ಇಲ್ಲ, ನನಗ ಬೇಕೇ ಅಂದಳು. ಅವ ರಾವಣನ ಮಾವ ಮರೀಚಿ ಮಾಯಾದ ಜಿಂಕಿಯಾಗಿ ಬಂದನಂತ ರಾಮ ಹೇಳ್ದಾನು ಇಲ್ಲ. ಹೆಂಡತಿ ಮಾತು ಕೇಳಿ ಜಿಂಕಿ ಬೆನ್ನು ಹತ್ತಿ ಹೋಗ್ಯಾನ ತರ್ಲಾಕ. ಹೌದು. ನಾಚಿಕೆ ನಿನಗ ಬರಬೇಕು. ಸೀತಾದೇವಿ ಮಾತ ಹೌದು ಕೇಳ್ದ. ಗಡಬಡ ಮಾಡಬೇಡ್ರಿ. ಸೀತಾದೇವಿ ಮಾತ ಕೇಳ ಕೇಳಿಕೆ ಸಿಂದ್ರ ಮಾಯಾದ ಜಿಂಕಿ ತರ್ಲಾಕ ಹೋದ. ಹೌದು. ಪ್ರಾಣ ಬಿಡಾಗ ಶಬ್ದ ಮಾಡಿ ಹಾರ ಹಾ ಸೀತೆ ಹಾ ಲಕ್ಷ್ಮಣ ಅಂತ ಒದರಿ ಪ್ರಾಣ ಬಿಡ್ತು. ಅದು ಶಬ್ದ ಇವರಿಗೆ ಕೇಳ್ತು. ಕೇಳೇ ಸೀತಾದೇವಿ ಹೇಳ್ತಾಳ, ನಿಮ್ಮ ಅಣ್ಣಗ ಏನ ಆಗ್ಯದ ಲಕ್ಷ್ಮಣ. ಅದ್ರ ಬಾಯಿಲೆ ಬಂದಂತ ಶಬ್ದ ಕೇಳ್ಯಾಳ. ನಿಮ್ಮ ಅಣ್ಣಗ ಏನೋ ಆಗ್ಯದಂದಾಗ ಸೀತಾದೇವಿ ಲಕ್ಷ್ಮಣಗ ಮಾತಾಡಿದಳು. ಇರ್ಲಿ ಹೋಯ್ತೀನಿ ಅಂತಂದವ. 7 ಮಂಡಲಗಳನ್ನ ಕೊರದ ಎಂತ ಪರಿಸ್ಥಿತಿ ಬಂದ್ರು 7 ಮಂಡಲ ದಾಟಿ ಹೋಗಬೇಡತ್ತ ಹೇಳಿದ್ದ. ಹೌದು. ಇಟ್ಟು ಹೇಳಿ ಹೋದ. ಮುಂದ ರಾವಣ ಬಂದ ಇಲ್ಲಿ. ಬಂದ. ವಿಷಯ ವಿಚಾರ ಮಾಡ್ರಿ ಬಂಧುಗಳೇ. ಪ್ರಶ್ನೆದ ಬುಡಿಕೆ ಉತ್ತರದ ಚಿಮ್ನಿ ಬುಡಿಕೆ ಕತ್ತಲದ. ಹೌದು. ರಾವಣ ಬಂದ ಹೇಳಕತ್ತ ಭವತಿ ಭಿಕ್ಷೆ ಅಂದೇಳಿ ಭಿಕ್ಷೆ ಬೇಡದ ಪುಣ್ಯಾತ್ಮರೇ. ಮೊದಲು ಬರಲಿಲ್ಲ ಮೈಬೂವನ್ನ. ಹಿಂದ್ರಗಡೆ ಏನಾಯ್ತು? ಅವಾಗ ಮತ್ತ ರಾವಣನ ಮಾತು ಕೇಳ್ತಾಳ. ಏನ್ ಹೇಳ್ದ ರಾವಣ? ಒಂದು ಮಂಡಲ ದಾಟಿ ಬಂದೆ ಅಂದ್ರೆ 1 ಕೋಟಿ ಪುಣ್ಯ ಬರ್ತದ ನಿನಗ. 2 ಮಂಡಲ ದಾಟಿದೆ ಅಂದ್ರೆ 2 ಕೋಟಿ ಪುಣ್ಯ ಬರ್ತದ. 1 ಮಂಡಲಕ್ಕೊಂದೊಂದು ಕೋಟಿ ಪುಣ್ಯ ಬರ್ತದ. ತಾಯಿ ತಂದು ಭಿಕ್ಷಾ ನೀಡಂದ. ರಾವಣನ ಮಾತು ಕೇಳಿ ಮಂಡಲ ದಾಟಿ ಹೊರಗೆ ಬಂದಳ. ರಾವಣ ಅವಾಗ ತಗೊಂಡಾಗ ಹುಚ್ಚಿ ರಾಮಾಯಣ ಗೊತ್ತದ ಇಲ್ಲ ನನಗ. ಅದಕ್ಕೆ ಹೇಳ್ಯಾರ ಅವರು. ಏನ್ ಹೇಳ್ಯಾರ? ಕರ್ಕಿ ದೊಡ್ಡ ಆ ಕರ್ಕಿ ತಿನ್ನಾಕ ಬಂದ ಒಂದು ಎಮ್ಮಿ ಗೊಡ್ಡ. ಎಮ್ಮಿ ಗೊಡ್ಡಿನ ಹಾಲು ಕುಡಿದ ಹತ್ಯದ ಪಿಂಟು ಮಾತಾಡ ನಿನಗ ಜಡ್ಡ. ಇವತ್ತು ಬರಬರಿನ ಜಡ್ಡ ಹತ್ಯದ ಮೈಬೂವಣ್ಣ. ಒಂದು ಮಾತು ಹೇಳಿದ್ರು ಅವರು. ಏನ್ ಹೇಳಿದ್ರು? ಚೋರಿಯದ ಉತ್ತರ ಕೊಟ್ಟಿ ಅಂದ್ರ ನಿವಾಳ ಕೇಳಿ ಸಂತು ಮಾಸ್ತರ ಕಾನ ಮಂಗಳದಾಗ ನೀನೇ ನನ್ನ ಗುರುವ ಅಂತ ಹೇಳ್ಯಾರ. ಎಲ್ಲರೂ ಕೇಳಿರಿ. ಪಿಂಟು ಒಂದಲ್ಲೋ ಇಂಥವು ವಾದ ಪಳೆದೊಳಗ ಒಂದು ಕುತ್ರ ಕೊಟ್ಟು ಮುಂದಿನ ಸಂಧಿಗೆ ವಿಚಾರ ಮಾಡಿ ಕೊಡ್ತೀನಿ. ಈ ಸಂಧಿಗೆ ನಾ ಸುಳ್ಳು ಹೇಳುದಿಲ್ಲ ಅಂತ ಹೇಳಿ ನಿಮಗ ಹೇಳಿರಿಲ್ಲ. ಪಾನ ಮಂಗಳೂರದಾಗ ಚೂರಿದ ಹೇಳಾರ್ದೆ ಹೋದೆ ಅಂದ್ರ
ಅರಿಕೇರಿ ಅರಮನಿ ಬೆವರಿಗೆ ಗುರುಮನಿ ಮಾಯಿ ಮಕನಾಪುರ ಶಿವಸ್ಥಾನ ಗದ್ದಿಗೆ ಶಿವಸ್ಥಾನ ಗದ್ದಿಗೆ ಹಾ ಹಾ ನಿನಗ ಅಮೋಘ ಸಿದ್ಧ ಸಿದ್ಧನಿ ಬೆಳೆದು ಕೇಳಿಲ್ವ ಶಿವ ಹಾ ಹಾ ಕಿವಿ ಸ್ವಲ್ಪ ಮಗ್ಗಲಕ್ಕಿನ ಮಾಸ್ತರ್ಗಳು ಮಾತಾಡಾಗ ಹಾ ಹಾ ಏನು ಮಾತಾಡ್ತಾರ ಏನು ಪ್ರಶ್ನೆ ಕೇಳ್ತಾರ ಲಕ್ಷ ಜರ ಇರಬೇಕು ಮಾಸ್ತರ. ಕಿವಿ ಯಾರಿಗಾರ ಬಾಡಿಗೆ ಕೊಟ್ಟೇನ? ಮೊದಲು ಸುಳ್ಳು ಹೇಳಕ ಬರ್ತಿತ್ತು. ಹೌದು, ಯೂಟ್ಯೂಬ್ ಅದಲ್ಲಿ ಯೂಟ್ಯೂಬ್ ಅದು ಸತ್ಯನೇ ಹೇಳುದದು. ಹಾ ಏನು ಕೇಳಿನಿ? ಏನದು? ಅಮೋಘ ಸಿದ್ಧ ಮುತ್ಯನ ಭಕ್ತ ಶಂಕರಲಿಂಗ ಮಹಾರಾಜ ಅಂತ ಹೇಳಿ ಆಗಿ ಹೋಗ್ಯಾನ. ಹೌದು ಹೌದು, ಅಮೋಘ ಸಿದ್ಧ ಮುತ್ಯನ ಭಕ್ತ ಹಾ ಹಾ ಯಾರು? ಶಂಕರಲಿಂಗ ಮಹಾರಾಜ. ಹೌದು, ಶಂಕರಲಿಂಗ ಮಹಾರಾಜ ತನ್ನ ಶಿಷ್ಯರನ್ನ ಕರ್ಕೊಂಡು ಹಾ ಒಂದೂರು ಗುಡ್ಡದ ಮೇಲೆ ಹೋಗಿ ಕೂತಾಗ ಅವನ ಶಿಷ್ಯರು ಗುರುವಿನ ಚೆಕ್ ಮಾಡಬೇಕಂತ ಹೇಳಿ, ಹೌದು ಯಪ್ಪ ನನಗ ಸಿತ್ತಿನಿ ತಿನ್ನಂಗಾಗ್ಯದ ಜ್ವಾಳದ ಸಿತ್ತಿನಿ ಅಂತ ಕೇಳಿದಾಗ ಹಾ ಹಾ ಈ ಗುಡ್ಡದಿಂದ ಎಂತವ್ರು ಹೊಲ ಅದ, ಹೌದು ಆ ಹೊಲದಾಗ ಹೋಗಿ ಸಿತ್ತಿನಿ ಮುರ್ಕೊಂಬರ್ರಿ, ಹಾ ಬರಾಗ ಹೊಳ್ಳಿ ನೋಡಬೇಡ ಅಂತ ಹೇಳ್ಯಾನ ಗುರುವ. ಹೌದು, ಆ ಶಂಕರಲಿಂಗ ಮುತ್ತೆ ಹೇಳ್ದಂಗ ಅಂತವ್ರು ಹೊಲಕ್ಕೆ ಹೋಗಿ ಹೋಗಿ ಸಿತ್ತಿನಿ ಮುರ್ಕೊಂಡ ಬರಾಗ ಹೊಳ್ಳಿ ನೋಡಿದ್ರು ಹಾ ಹಾ ಹೊಲದಾಗ ಜ್ವಾಳದ ತೆನಿಗೊಳೆ ಇದ್ದಿದ್ದಿಲ್ಲ. ಇದ್ದಿದ್ದಿಲ್ಲ. ಹೌದು, ಇದು ಯಾವ ಊರಾಗ ಪವಾಡ ಆಗ್ಯದ? ಹಾ ಯಾರ ಹೊಲದಾನ ಸೀತಿನಿ ತಂದ್ರು, ಹೌದು ತಂದಿರ್ತಕ್ಕಂಥವ್ರು ಯಾರು, ಅವ್ರ ಹೆಸರು ಏನಂತ ಕೇಳಿ ನಿನಗ ಮಾಸ್ತರ. ಬರುವುಲತ್ತರ ಹೇಳು, ಯಾಕೆ ಸುರ್ಗಿ ಸುತ್ತಿ? ನಿನಗೊಂದು ಮಾತು ಹೇಳ್ತೀನಿ ಪಿಂಟು. ಹಾ ಹೇಳ್ರಿ. ಇದರ ಉತ್ತರ ಜೇರಕರ್ತ ಪಾನ ಮಂಗಳೂರದಾಗ ನೀ ಹೇಳ್ದೆ ಅಂದ್ರ ಕೊಟ್ಟೆ ಅಂದ್ರ ನಿನಗೊಂದು ತೊಲಿ ಬಂಗಾರ ಹಾಕಿ ಹೋಲಿಕಂದ್ರ ನಮ್ಮ ಅಪ್ಪನ ಮಗನೇ ಅಲ್ಲ ನಿನ್ ತಲೆಯಾಗಿರ್ಲಿ. ಒಂದು ತೊಲಿ ಬಂಗಾರ, ಒಂದು ತೊಲಿ ಬಂಗಾರ ಮಾಸ್ತರ ಬಂದು ಹೇಳ್ದೆ ಅಂದ್ರ ಎಲ್ಲರ ಹುಡುಗಾಟಿಗೆ ಹಚ್ಚಿ ಯಾರ ಮುಂದರ ತೆಗಿದ್ರ ಪೋತರಾಜನ್ ನಾಟಕ ಅಲ್ಲ. ಅವ್ರ ಪುರಾಣ ಹಂಗ ಬರ್ದಾರ, ಇವ್ರ ಪುರಾಣ ಹಿಂಗ ಬರ್ದಾರ. ಹಾ ನಿನಗ ಪುರಾಣದಾಗ ಕೇಳಿ ನನ್ನ ನೋಡ್ರಿ. ನಿಂಬದೇ ಮಟ್ಟ ಮನಿ ಅದ. ಹೌದು, ಆ ಶಂಕರಲಿಂಗ ಮಹಾರಾಜನು ಅಮೋಘ ಸಿದ್ಧ ಮುತ್ಯನ ಭಕ್ತ ಅದಾನ. ಹಾ ಯಾವ್ರಾಗ ಆಗ್ಯದ, ಯಾವ ಅಮೋಘ ಸಿದ್ಧನ ಭಕ್ತ. ಹೌದು, ನಿನ್ನ ಕಿವಿ ಹಿಡ್ಕೊಂಡು ಒಯ್ದು ಅವ್ರ ಬೈಲೇನೆ ಹೇಳಿಸ್ತೀನಿ. ಸುಳ್ಳಿದು ಸತ್ಯ ಅದ. ಅಲ್ಲ ನಮಗ ಕುಣಿಲಾಕ ಬರ್ಲಿಕ್ಕಂದ್ರ ನೆಲ ಡೊಂಕದ ಅನಬಾರ್ದು. ಅನಬಾರ್ದ್ರಿ, ಅನಬಾರ್ದು. ಅಲ್ಲ ಗೊತ್ತಿರ್ಲಿಕ್ಕಂದ್ರ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿನ್ನ ಅಬ್ರು ಹೊಕ್ಕದ. ನಮ್ಮ ಭೀಮಾ ನದಿ ದಂಡೆ ತಿಳಿದಿಲ್ಲ ಸಂತು ಮಾಸ್ತರ ತನವ. ಭೀಮಾ ನದಿ ದಂಡಿ ನನಗೇನು ಹೊರ್ತದನು? ನಾ 11 ವರ್ಷ ಇರ್ಲಕ್ಕಾಗ ಇಲ್ಲಿ ಹಾಡಿ ಹೋಗಿನು ಮಾಸ್ತರ. ವಿಷಯ ಇಂದಿಗೆ 34 ವರ್ಷ ಆಯ್ತು ಶಿವಸ್ಥಾನದಾಗ ಹಾಡಕತ್ತೀನಿ. ವಯಸ್ಸು 45 ರನ್ನಿಂಗ್ ಅದ. ಮೈಬೂವಣ್ಣ, ಹಾ ನೀ BP ಏರ್ಸಗೋಬೇಡ, ಮಾತಿನ ಕಡೆ ಲಕ್ಷ್ಯ ಕೊಡು. ನೋಡ್ರಿ, 10 ತನ ಆದ್ರೂ ಈ ಮಾಸ್ತರ್ ನಾ ಬಿಡುದಿಲ್ಲ. ಒಂದು ಮಾತು ಹಾ ಮುಂಜಾನೆ ಹಿಡಿದ ಪಿಂಟು ಮಾಸ್ತರ್ ಒಂದು ಮಾತು ಹೇಳಕತ್ತ, ನೀವು ಕೇಳಕತ್ತೀರಿ. ಹೌದು, ಧರ್ಮದ ನ್ಯಾಯ ಮಾಡ್ರಿ, ಧರ್ಮದ ನ್ಯಾಯ ಮಾಡ್ರಿ. ಏನ್ ಮಾಡೋದು ಧರ್ಮದ ನ್ಯಾಯ? ಮೈಬೂವಣ್ಣ, ಹಾ ಪಾನ ಮಂಗಳೂರು ದೈವದ ಮೇಲೆ ನಿನಗೆ ವಿಶ್ವಾಸ ಇಲ್ಲ. ಹಾ 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 ಆ ಪಿಂಟು ಹಾ ಹಾ ಒಂದು ಸಲ ಅಲ್ಲೋ ಸಂಜೆಗೊಮ್ಮೆ ಹೇಳ್ತಿ ಧರ್ಮದ ಮಾಡ್ರಿ, ಧರ್ಮದ ಮಾಡ್ರಿ, ಧರ್ಮದ ಮಾಡ್ರಿ, ಧರ್ಮದ ಮಾಡ್ರಿ. ಒಂದೇ ಮಾತು ಹೇಳಿಲ್ಲ. ಎಲ್ಲರೂ ಅದನ್ನ ತಗೊಂಡಾರ ಬರ್ರಿ ನೀನ್ ಅವನ ಅನ್ನ ಕುದ್ದದಿಲ್ ನೋಡ್ಬೇಕಾದ್ರ ಒಂದೇ ಆಗಲ್ ನೋಡೋದದ ಅಂತೇಳಿ ಹೇಳೋ ಮೈಬೂವಣ್ಣ. ಹೌದು, ಮುಂದೆ ಮಾತಾಡಿದ್ರು ಅವರು. ಏನ್ ಮಾತಾಡಿದ್ರು? ಗುರುವ ಗೋವಿಂದ ಭಟ್ಟ, ಹಾ ಹಾ ಗುರು ಗೋವಿಂದ ಭಟ್ಟ. ಅವನ ಶಿಷ್ಯ ಯಾರು? ಶಿಶುನಾಳ ಶರೀಫ್ ಸಾಹಿಬ. ಶಿಶುನಾಳದ ಶರೀಫ ಸಾಹಿಬರು. ಅಲ್ಲೋ ಪಿಂಟು ನಿಂದ ತೆಲಿಯದ ಒಲಿಯದ. ಹಾ 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 ಗುರು ಗೋವಿಂದ ಭಟ್ಟ ಬ್ರಾಹ್ಮಣ ಸಮಾಜದವ. ಹೌದು, ಶರೀಫ್ ಸಾಹಿಬರು ಇಸ್ಲಾಂ ಧರ್ಮದವರು. ಹೌದು, ಇಸ್ಲಾಂ ಧರ್ಮದವರು ಶರೀಫ್ ಸಾಹಿಬ್ಗೆ ಹೇಳ್ತಿದ್ರು, ಏನತ್ತ? ಶರೀಫ ನೀ ಇಸ್ಲಾಂ ಧರ್ಮದಾಗ ಹುಟ್ಟಿ ಬ್ರಾಹ್ಮಣ ಸಮಾಜದವನಿಗೆ ಯಾಕೆ ಗುರು ಮಾಡ್ಕೊಂತೀವೋ ಅವನ ಸೇವಾ ಮಾಡಬೇಡ ಅಂತ ಹೇಳ್ತಿದ್ರು. ಗುರು ಗೋವಿಂದ ಭಟ್ಟಿಗೆ ಹೇಳ್ತಿದ್ರು. ಹೌದು, ಗೋವಿಂದ ಭಟ್ಟರೇ ಹಾ ಹಾ ಶಿಶುನಾಳ ಶರೀಫ ಇಸ್ಲಾಮ ಧರ್ಮದವದಾನ, ಹೌದು, ಅವನಿಗೆ ಯಾಕೆ ಶಿಷ್ಯನ ಮಾಡ್ಕೊಂಡಿ, ಅವನಿಗೆ ಬಿಟ್ಟು ಹಚ್ಚುಗುಟ್ಟು ಸೇವೆ ಮಾಡಿಸೋಬೇಡ ಅಂತ ಇವನಿಗೆ ಹೇಳ್ತಿದ್ರು. ಇವನಿಗೆ ಹೇಳ್ತಿದ್ರು. ಅವ್ರು ಗುರುವ ಶಿಷ್ಯರು ಯಾರ ಮಾತಿರ ಕೇಳ್ಯಾರನ್ರಿ? ಯಾರ ಮಾತು ಕೇಳಿಲ್ಲ. ಯಾಕ್ರಿ ಪಾನ ಮಂಗುಡದಾಗ ಜಗ್ ಹಿಡಿದು ಹೋಗೋದ ಯಾರ ಮಾತಾರ ಕೇಳ್ಯಾರನ್ರಿ? ಅವರು ಕೇಳಿಲ್ಲ. ಕೇಳಿದ್ರು ಅಂದ್ರ ಶಿಶುನಾಳ ಶರೀಫ ಗುರುವಿನ ಸೇವೆ ಮಾಡೋದು ಬಿಡ್ತಿದ್ದ. ಗೋವಿಂದ ಭಟ್ ಇವನು ಶಿಷ್ಯನ ಮಾಡ್ಕೊತಿದ್ದಿಲ್ಲ. ಕೇಳಿದ್ರ ಕೇಳಲಾರ್ದೆ ಆಗ್ಯಾರ ಅಂತೇಳಿ ಗುರುವ ಶಿಷ್ಯರ ಅಂತ ಪಾವಾಡ ಅನೇಕ ಆಗ್ಯಾವ ಪುಣ್ಯಾತ್ಮರಿ. ಸುಮ್ಮನೆ
ಇಲ್ಲಿ ನುಡಿಗೊಮ್ಮೆ ಇಲ್ಲಿ ಜನ ಕೂಗ್ ಹೊಡ್ಯಾಕತ್ತಗಳೇ ಬಾಳ ಹುರುಪ್ ಎದ್ದದ ಅವಂಗ ಮೈಬೂನ. ಸಿರಿಗೇಡಿಗೆ ಸೀರೆ ಉಡಿಸಿದ್ರ ಆ ಕಡೆ ಎಲ್ಲೇ ಹೋಗಿತ್ತ ಅಯ್ಯ ಎಷ್ಟ್ ಚಂದ ಆಗ್ಯದ ನಾನು ಸೀರಿ ಅಂತ ಹೇಳಿ ಮೈಬೂನ ಒಂದು ಮಾತು ಇನ್ನೊಂದು ಹಾ ಹಾ ಆ ಗಡಬಡ ಮಾಡ್ಬೇಡ ನೀ ಹೇಳಿದ್ರ ಅವರು ಹೋಲಿ ಕರ್ಣ ಕುಂತಿದೇವಿ ದುರ್ವಾಸ ಮುನಿಗಳ ಕೈಲೇ ಹಾ ಮಕ್ಕಳಾಗುವಂತ ವರ ಪಡ್ಕೊಂಡು ಬಂದಿದ್ದಳು. ಹೌದು ಏನು ಪಡ್ಕೊಂಡ್ ಬಂದಿದ್ದಳು? ವರ ಪಡ್ಕೊಂಡು ಬಂದಿದ್ರು. ದುರ್ವಾಸ ಮುನಿ ಮಕ್ಕಳಾಗು ವರ ಕೊಡಾಗ ಕುಂತಿಗೆ ಹೇಳೇ ಕೊಟ್ಟಾನಿಲ್ಲ. ಹಾ ಏನ್ ಹೇಳಾರ್ದೆ ಕೊಟ್ಟಾನ? ಹೌದು ಹೌದು ಕುಂತಿದೇವಿಗೆ ಹೇಳೇ ವರ ಕೊಟ್ಟಾನ. ಹೇಳೇ ವರ ಕೊಟ್ಟಾನ. ಮುಂದೆ ಕುಂತಿದೇವಿ ಸೂರ್ಯ ಮಂತ್ರವನ್ನ ಪಠಣ ಮಾಡಿದಳು. ಹಾ ಕಿವಿದಿಂದ ಕರ್ಣ ಹುಟ್ಟಿ ಬಂದ. ಹೌದು ಹೊಳೆಯಾಗ ಕರ್ಣನ ಬಿಡ್ಬೇಕಾದ್ರ ಸುಮ್ಮ ಬಿಟ್ಟಾಳನು? ಇಲ್ಲ ಅಲ್ಲಿ ಗಂಗಾದೇವಿಗೆ ಹೇಳೇ ಬಿಟ್ಟಾಳ. ಏನಪ್ಪ ಈ ಕೂಸಿನ ಜಾಯ್ಕೆ ಮಾಡೋದು ಹಾ ನಿನಗ ಹತ್ತಲೇವ ನೀನೇ ತೇಲಸ್ಕೊತ್ ಹೋಗತ್ ಹೇಳಿದಾಗ ಹೌದು ಗಂಗಾದೇವಿ ಹೋದಳು. ಇಲ್ಲೊಂದು ಮಾತು ಹೇಳ್ಯ ನೀವೆಲ್ಲರೂ ಕೇಳಿರಿ. ಕೇಳಿರಿ ಕೇಳಿರಿ ಏನ್ ಹೇಳಿದ್ರು? ಏನತ್ತ ದ್ರೌಪದಾದೇವಿ ಹಾ ಹುಲಿ ಅಂತ 5 ಮಂದಿ ಗಂಡ ದೇವ್ರು ನನಗಿದ್ರು ಕೂಡ ಹೌದು ಕರ್ಣ ನನ್ನ ಗಂಡ ಆದ್ರ ಪಾಡಕ್ಕಿತ್ತಲ್ಲ ಅಂತ ಬೈಸಾಳತ್ ಅವ್ರೆ ಹೇಳ್ಯಾರಿಲ್ರಿ. ಹೇಳ್ಯಾರ ಇನ್ನೊಂದು ಮಾತು ಕೇಳುದದ ಪಿಂಟುಗ. ಏನತ್ರಿಪ್ಪ ಏನ್ ಕೇಳುದು ಮೈಬೂವಣ್ಣ? ದ್ರೌಪದಾದೇವಿ ಸ್ವಯಂವರ ಇಟ್ಟಿದ್ರು. ಹೌದು ಹೌದು ಏನಿಟ್ಟಿದ್ರು? ಹಾ ಏನ್ರಿಪ್ಪ ದ್ರೌಪದಾದೇವಿ ಸ್ವಯಂವರ ಇಟ್ಟಾಗ ಎಲ್ಲಾರು ಬಂದಿದ್ರು. ಅಲ್ಲಿ ಹಾ 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 ಪಾಂಡವರು ಬಂದಿದ್ರು, ಕರ್ಣನು ಬಂದಿದ್ದ ಪುಣ್ಯಾತ್ಮರೇ. ಹೌದು ಹೌದು ಆವಾಗ ಕರ್ಣ ಎತ್ತಲಕ್ ಹೋದ ಬಾಣ ಎತ್ಲಕ್ ಹೋದ. ಅಲ್ಲೇನು ಜಿದ್ದು ಕಟ್ಟಿದ್ರು ಹಾ ಆ ಜಿದ್ದಿನೊಳಗ ಕರ್ಣನು ಹೊಂಟ. ಅವಾಗ ಹೇಳ್ತಾ ದ್ರೌಪದಿ ಏನತ್ತ ಸೂತ ಪುತ್ರರಿಗೆ ಇಲ್ಲಿ ಅಲಾವಿಲ್ಲ ಅಂತ ಹೇಳ. ಮತ್ತ ಅನ್ಯರೇ ಸೂತ ಪುತ್ರರಿಗೆ ಅಲಾವಿಲ್ಲ ಅಂತ ಹೇಳಿ ಮತ್ತ ಕರ್ಣನ ಬೈಸಾಳತ್ ನಿನ್ನ ಬಾಯಿಲಿ ಹೇಳ್ತಿ ಅಂದ್ರ ನಿನಗೊಬ್ಬರು ನಾಚಿಕೆ ಮಾನ ಮರ್ಯಾದೆ ಏನ್ರಿ ಅಂದ್ರಿ ಇವನಿಗೆ? ಏನು ಇಲ್ಲ. ನನ್ನ ತಾಯಿ ನೀಡಯವ್ವ ಹಿಂಗಾಗ್ಯದ ಮೈಬೂವಣ್ಣ. ಹಾ ಹಾ ಇನ್ನು ಮುಂದೆ ಕರ್ಣಂದ್ ಹೇಳ್ಯಾರ ಅವರು. ಹೆಂಗ್ರಿಪ್ಪ ಆ ಕರ್ಣ ಸೂರ ವೀರ ಇದ್ದಿದ್ದು ಸತ್ಯ. ಹೌದು ಕರ್ಣ ಯಾರದಿಂದ ಇದು ಆಯ್ತು? ಯಾರ್ದೇನ್ರಿಪ್ಪ? ಕರ್ಣಗ ಕೇಳೇ ಮೋಸ ಆಗ್ಯದ ಪುಣ್ಯಾತ್ಮರೇ. ಹೌದು ಕರ್ಣನ ರಥ ಕೆಸರಾಗ ಸಿಗಬಿದ್ದಿತ್ತು. ಸಿಗಬಿತ್ತ. ಹೌದು ಎದ್ರಾಗ? ಕೆಸರಾಗ ಸಿಗಬಿದ್ದದ. ಅರ್ಜುನಗ ಶ್ರೀಕೃಷ್ಣ ಹೇಳ್ತಾನ ಅವಾಗ ಏನತ್ತ? ಏ ಅರ್ಜುನ, ಈಗ ಹೊಡಿ ಬಿಟ್ರು ಹೊಳ್ಳಿ ಚಾನ್ಸ್ ನಿನಗೆ ಸಿಗುದಿಲ್ಲ ಅಂತ ಹೇಳ್ದ. ಸಿಗುದಿಲ್ಲ ಹೊಳ್ಳಿ ನಿನಗ ಸಿಗುದಿಲ್ಲ. ಧರ್ಮಶಾಸ್ತ್ರ ಹೇಳ್ತದ ಏನತ್ತ? ವೈರಿ ಕೈಯಾಗ ಆಯುಧ ಇಲ್ಲಾರ್ದಾಗ, ವೈರಿ ನಿದ್ದೆ ಹತ್ತಿ ಮಕ್ಕೊಂದಾಗ, ವೈರಿ ಸಂಕಷ್ಟದಾಗ ಸಿಲುಕದಾಗ ಅವನ ಮ್ಯಾಲ ಯುದ್ಧ ಮಾಡಬಾರ್ದು ಅಂತ ಧರ್ಮಶಾಸ್ತ್ರ ಹೇಳ್ತದ. ಹಿಂಗ ಕರ್ಣ ಕೆಸರಾಗಿ ಬಿದ್ದಿದ ರಥ ಎತ್ತಲಾಕತ್ತಾನ. ಮೋಸದಿಂದ ಕೃಷ್ಣನ ಮಾತು ಕೇಳಿ ಅರ್ಜುನ ಹೊಡೆದ, ಕರ್ಣಗ್ ಹೊಡೆದಾನ. ಮೋಸದಿಂದ ಆಗ್ಯದ. ಮೋಸದಿಂದ ಅರ್ಜುನ ಕರ್ಣಗ್ ಹೊಡಿಬೇಕಾದ್ರೆ ಕೃಷ್ಣನ ಮಾತು ಕೇಳಿ ಕೃಷ್ಣಂದು ಮಾತು ಕೇಳಿ ಮೋಸದಿಂದ ಹೊಡೆದಾರ. ಮೋಸ ಆಗ್ಯದ. ಅಲ್ಲಿ ಕೇಳೋದ್ರಿಂದ ಮೋಸ ಆಗ್ಯದ. ಮತ್ತ ಕೃಷ್ಣನ ಮಾತು ಕೇಳಾರ್ದೆ ಹೊಡಿಬೇಕು. ನೀನು ಸೂರ್ತನ ತಿಳಿತಿತ್ತು. ಎಲ್ಲಿದ್ರಿ ಇವ್ರು ಸೂರ್ತನ? ಸುಮ್ಮನೆ ಏನರೇ ಮನ್ಯಾಗ ಕೇಳ ಮಾಡೋದು ಮಾತ ಪುಣ್ಯ. ಹೋಲ್ಯಾನ ಹೊಲಕ್ಕ ಏನ್ ಮಾಡ್ಲಿ ಹೋಗಿ ಇವಾಗ ಮಾಡೋದಿಲ್ಲಿ. ಇಲ್ಲ ಮೈಬೂವನ ಬಹಳ ಗುಮ್ಮದ ಮಾತ. ಒಂದು ಮಾತು ಹೇಳೋದ ಪುಣ್ಯಾತ್ಮರೇ. ಏನತ್ತ? ಚೂರಿದೊಂದು ಕೇಳ್ಯಾರ ಅವ್ರು. ಅದು ಹೇಳೋದೇ ಅದ. ಕೇಳಾರ್ದೆ ಮಾಡೋದು ಹೆಂಗದ? ಇಸ್ಲಾಂ ಧರ್ಮದೊಳಗೊಬ್ಬ ದೊಡ್ಡ ಶರಣಾಗಿ ಹೋದ. ಯಾರಪ್ಪ? ಮೈಬೂ ಸುಬಾನಿ ಅಂತ ಹೇಳಿ. ಹೌದು ಹೌದು. ಯಾರು? ಮೈಬೂ ಸುಬಾನಿ. ಮೈಬೂ ಸುಬಾನಿ ತಾಯಿ ಮೈಬೂ ಸುಬಾನಿಗೆ ಹೊಟ್ಲೆ ಇದ್ದಳು. ಹೌದು ಹೌದು. ಎಲ್ಲ ಹಣ್ಣು ತಿಂದಿದ್ದಳು. ಬಾರಿ ಹಣ್ಣಿನ ಮೇಲೆ ಮನಸ್ಸಾಗಿತ್ತು, ಬಾರಿ ಹಣ್ಣು ತಿನ್ಬೇಕಂತ ಹೇಳಿ. ಹೌದು ಹೌದು. ಎಲ್ಲ ಹಣ್ಣು ತಿಂದಿದ್ದಳು. ಕರೆ ಬಾರಿ ಹಣ್ಣಿನ ಮ್ಯಾಗ ಆಸೆ ಆಗಿತ್ತು. ಬಾರಿ ಹಣ್ಣು ತಿನ್ಬೇಕಂತ ಹೇಳಿ ಹೊಂಟ್ಳ ಮೈಬೂವಣ್ಣ. ಬಾರಿ ಗಿಡದೊಳಗ ಒಂದು ಮಿಡಿನಾಗರ ಹಾವು ಕೂತಿತ್ತು. ಹೌದು, ಮಿಡಿನಾಗರ ಹಾವು ಕೂತಿತ್ತು. ಹಾವಿನ ತಲೆಯಾಗ ಏನ್ ವಿಚಾರಿತ್ತು? ಏನತ್ತ? ನಾ ಕಡದ್ರ ಹಂತಿಂತ ಹೆಣ್ಮಕ್ಕಳಿಗೆ ಕಡಿಬಾರದು. ಯಾವ ಹೆಣ್ಮಗಳು ಹೊಟ್ಲೆ ಇರ್ತಾಳ ಅದೇ ಹೆಣ್ಮಗಳಿಗೆ ಕಡಿಬೇಕಂತ ಅದ್ರ ಮನಸ್ಸಿನಾಗಿತ್ತು. ಹಾವಿನ ತಲೆಯಾಗ. ಹೌದು, ಹಾವಿನ ತಲೆಯಾಗ. ಹೌದು. ಬಾರಿ ಅನ್ನ ಹರ್ಕೊಳಕ್ ಹಿಂಗ ಕೈ ಹಾಕ್ಲಕ್ ಹೋದಳು. ಯಾರ ಮಾತು ಕೇಳಿಲ್ಲ ಮೈಬೂ ಸುಬಾನಿ ಹೊಟ್ಟೆ ಆಗಿದ್ದ ತಿಳ್ಕೊಂಡ. ಯಾರ ಮಾತು ಕೇಳಿಲ್ಲ ಮೈಬೂ ಸುಬಾನಿ ಹೊಟ್ಟೆ ಆಗದಾನ. ಬಾರಿ ಗಿಡದಾಗ
ನನ್ನ ತಾಯಿ ಕೈ ಹಾಕಿದ ಅಂದ್ರೆ ನನ್ನ ತಾಯಿಗೆ ಕಡಿತದ ಬಾ ಅಂತ ಹೇಳಿ ಹಾ ಯಾರ ಮಾತು ಕೇಳಾರ್ದೆ ಹೊಟ್ಟ್ಯಾಗ ಕೂತ ತಾಯಿ ಕೈಗೆ ಚೂಟ್ಯಾನ ಪುಣ್ಯಾತ್ಮ ಮರಿ ಅಯ್ಯೋ ಸುಬಾನ ಜಾಡ್ಸು ಜಾಡ್ಸು ಕಣ್ಣಿಗೆ ಕತ್ತಲ ಬಂದು ಹಾ ಬೌಳಿಕ್ಕೆ ಬಂದು ಬಿದ್ದಳು ಅವಾಗ ಬಿದ್ದಾಳ ತಾಯಿದು ಹಾ ಹಾ ಜೀವ ಉಳಿದದ ಪುಣ್ಯಾತ್ಮ ಮರಿ ಹೌದು ಹೌದು ಜಗತ್ತದೊಳಗ ಕೇಳಾರ್ದೆ ಮಾಡಿದ್ದು ಹೆಂಗದ ಹಾ ಹಾ ಇನ್ನು ಚೂರಿದ ಮೈಬುವಣ್ಣ ಚೋರಿದು ಇನ್ನು ನಮ್ಮ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಟಾರ ಅವರು ಹಾ 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 ರಾಮಾಯಣದೊಳಗೆ ಒಂದು ಮಾತು ಕೇಳಿದ್ದೆ ಕೇಳಿದ್ರಲ್ಲ ಈ ಅಮೋಘ ಸಿದ್ಧನ ಸಂತತಿ ಇದನ್ನು ಕೇಳಿನಲ್ಲ ಹಾ ಹಾ ಇದು ಹೇಳಿದೆ ಅಂದ್ರೆ ನಾ ಏನು ಹೇಳಿನಿ ಅದು ಸಿದ್ಧ ಹಾ ಹಾ ರಾಮಾಯಣದೊಳಗೆ ಒಂದು ಮಾತು ಕೇಳಿನಿ ಹೌದು ಖರ ದೂಷಣರು ಮತ್ತು ತ್ರೀಶರ ಹೌದು ಇವರಿಗೆ ಇವರು ಸೈನ್ಯಕ್ಕೆ ಹೊಡಿಬೇಕಾಗಿತ್ತಂದ್ರ ಹಾ ಇಂದಿನ ವಿಜ್ಞಾನದ ಕಾಲಮಾನ ಪ್ರಕಾರವಾಗಿ ಹೌದು ಎಷ್ಟು ನಿಮಿಷದೊಳಗ ಶ್ರೀರಾಮಚಂದ್ರ ಹೊಡೆದಾನ ಅಂತ ಕೇಳಿದಾಗ ಹೇಳಿದ್ರು ಅವರು ಏನ್ ಹೇಳಿದ್ರು ಅವರು 3 ನಿಮಿಷನ್ಯಾಗ ಹೊಡೆದಾನ ಅಂತ ಹೇಳ್ಯಾರ ನೀವೆಲ್ಲರೂ ಕೇಳಿರಿ 3 ನಿಮಿಷನಾಗ ಹೊಡೆದಾರ ಅಂತ ಹೇಳ್ಯಾರ ಆ ಒಂದೊಂದು ಪುರಾಣದಾಗ ಒಂದೊಂದು ನಮನಿ ಬರ್ದಿರ್ತಾರ ಅಂತ ಹೇಳ್ಯಾರ ಅದನ್ನು ಕೇಳಿರಿ ಕೇಳಿರಿ ಆ 3 ನಿಮಿಷನ್ಯಾಗ ಅಂಕರು ಹೊಡೆದಿಲ್ಲ ಹಾ ನಿನ್ನ ಬಲ್ಲಿ 3 ನಿಮಿಷನ್ಯಾಗ ಹೊಡೆದಾನ ಅಂತ ಹೇಳಿ ಯಾವ ರಾಮಾಯಣ ಬೆಕ್ಕದ ರಾಮಾಯಣ ತಂದು ತೋರಿಸು ಹಾ ಬೆಕ್ಕದ್ರಾಗ ಲೇಖ ತಂದು ತೋರಿಸು ಹಾ 3 ನಿಮಿಷನ್ಯಾಗ ಇತ್ತಪ್ಪ ಅಂತಂದ್ರ ನೀ ಹೆಂಗ ನನ್ನ ಗುರು ಅಂತ ಹೇಳಿಯಲ್ಲ ಹಾ. ಹಂಗ ಆಳಿಗೆ ಪಿಂಟು ನಾನು ಗುರು ಅಂತ ನಾನು ಒಪ್ಕೋತೀನಿ ಪುಣ್ಯಾತ್ಮ ಮರಿ ಯಾಕ್ರಿ ಏನಾರ ಉತ್ತಾರಿ ಎತ್ತು ಅಂದ್ರ ತಗೊಂಡಪ್ಪ ಹಾ. ಸಂತು ಮಾತಾರ ಶಿಶಿ ಮಗ ಮಾಡ್ಕೋ ಹಾ. ಉತ್ತಾರಿ ತರ್ಲಿಲ್ಲ ಅಂದ್ರ ಸಂತು ಮಾತಾರ ಇವತ್ತು ನಿನ್ನ ಗಂಡ ಮೈಬೋಣ ಸೂರಿ ಬಗ್ಗೆ ಬಹಳ ಚಂದ ಕೇಳ್ಯಾರ ಅವರು ಹಾ ಏನು ಕೇಳ್ಯಾರ ಏನ್ರಿಯಪ್ಪ ಆ ಕತ್ತಿ ಹೇಳಿ ಮುಂದೆ ಕೇಳ್ಯಾರ ಅವರು ಕೇಳ್ಯಾರ ಸೂರಿ ಸಮುದ್ರದೊಳಗ ಬಿತ್ತು ಬಿತ್ತು ಏಡಿಗೆ ಹಿಂಗಾಯ್ತು ಮೇನಿಗೆ ಹಿಂಗಾಯ್ತು ಹಿಂಗಾಯ್ತು ಹಾ 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 ಚೂರಿ ಸಮುದ್ರದೊಳಗೆ ಉಳಿತು ಹಾ ಮುಂದಿಗೆ ಯಾವುದೇ ಇಸ್ಲಾಂ ಧರ್ಮದೊಳಗೆ ಬಕ್ರೀದ್ ಮಾಡೋದಲ್ಲಿ ಪಾತ್ಯ ಕೊಡಾಗಲಿ ಹಾ ಹೌದು ಆ ಚೂರಿ ಹತ್ತದಲ್ಲಿ ಹತ್ತದ ಹೊಳ್ಳಿ ಇಸ್ಲಾಂ ಧರ್ಮಕ್ಕ ಚೂರಿ ಎಲ್ಲಿದ ಬತ್ತು ಅಂತ ಕೇಳ್ಯಾರ ಹಿಂಗೆ ಕೇಳ್ಯಾರಿಲ್ರಿ ಕೇಳ್ಯಾರಿಲ್ರಿ ಹಿಂಗ ಬಹಳ ಆನಂದದ ಮೈಬುವಣ್ಣ ಮಾತ ಹೆಂಗ್ರಿಯಪ್ಪ ಏನ್ ಆನಂದದ ಮಾತ ಹೆಂಗ ಆ ದೌಲ ಅಲೇ ಸಲಾಮ್ ಅಂತ ಬರ್ತಾನ ಹೌದು ಯಾರು ದೌಲ ಅಲೇ ಸಲಾಮ್ ಹೌದು ಅಲ್ಲನ ಭಕ್ತಿ ಮಾಡಿ ವರ ಪಡ್ಕೊಂಡಿದ್ದಾವ ಹೌದು ಅಲ್ಲಾನ ಭಕ್ತಿ ಮಾಡಿ ಕಲ್ಲ ಹಿಡಿದ್ರೆ ಹಿಟ್ಟು ಹಾಕಿತ್ತು ಹೌದು ಮಣ್ಣು ಹಿಡಿದ್ರೆ ಹೊನ್ನ ಹಾಕಿತ್ತು ಹೊನ್ನ ಹಾಕಿತ್ತು ಅಲ್ಲನ ಭಕ್ತಿ ಇದ್ದ ಹಾ ಸೂರ್ಯರ ಸಮುದ್ರದಾಗ ಬಿದ್ದದ ಹೌದು ಮುಂದೆ ನಮ್ಮ ಇಸ್ಲಾಂ ಧರ್ಮದೊಳಗ ಚೂರಿ ಹತ್ತಂದ್ರೆ ಹೆಂಗ ಮಾಡ್ಬೇಕಂತ ಹೇಳಿ ಹಾ ಅಲ್ಲನ ಭಕ್ತಿ ಮಾಡಿ ಚೂರಿ ಇಸ್ಕೊಂಡನ ಪುಣ್ಯಾತ್ಮರೇ ಹಾ ಇದಕ್ಕ ಸತ್ಯ ಇತ್ತಂದ್ರ ಒಪ್ಪು. ಬಿಟ್ಟು ಬ್ಯಾರೆ ಇತ್ತಂದ್ರ ಹೇಳಬೇಕು ಬ್ಯಾರೆ ಇತ್ತಂದ್ರೆ ಹಿಂಗಲ್ಲ ಹಿಂಗಂತ ಹೇಳಿ ಹೇಳ್ಬೇಕು ಆ ಮತ್ತೊಂದೆರಡು ಕೇಳೋಣ ಪ್ರಶ್ನೆ ಹಾ ಹಾ ಅಲ್ಲೋ ಪಿಂಟು ಹೆಸರು ಕೇಳ್ತಿ ಪ್ರಶ್ನೆ ಏನು ಸುದ್ದಿ ಒಟ್ಟ ಸಂಧಿಗೊಮ್ಮೆ ಕೇಳುದೇ 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 ಏನು ಕೇಳಿದ್ರೆ ಪ್ರಶ್ನೆ ಹೋಗೋದು ಎಮ್ಮೆ ಹುಚ್ಚು ಇದಂಗ ಗೊತ್ತಕ್ಕ ಅವ್ರು ಹೆಂಗ ಕೇಳಿದ್ರು ನಾವು ಹೇಳಕ್ ತಯಾರಿದೆ ಮೈಬುವಣ್ಣ ಹಾ 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 ಅಲ್ಲದವಗಾಡ ದೇವರ ಸೋಮಘಾತಕ ದೇವರ ಜೀವಕಮನಿ ದೇವರ ಹಾ ಗಾಂಜಕೋರ ದೇವರ ಗಾರುಡಿಗಿತ್ಯ ದೇವರ ಹೌದು ವಿದ್ಯಕೋರ ದೇವರ ಬುದ್ಧಿಕೋರ ದೇವರ ಹೊನ್ನ ಹೊಂಕಳ ಅಂಗಾಲ ಪದ್ಮ ಕೆಂಗರಗಂಡ ಗುಂಗರ ಮೀಸಿ ಮೀಸಿ ಸಿರಾಡೋನ ಸಿದ್ಧ ಭೀರ ದೇವರ ಹಾ ಕ್ವಾನೇಶ್ವರದೈತನ ಸಂಹಾರ ಮಾಡಬೇಕಾಗಿತ್ತಂದ್ರ ಮಾಡ್ಬೇಕಾಗಿತ್ತಂದ್ರ ಬೀರ ದೇವ್ರ ಜೋಡಿ ಕೆಲವೊಂದು ಮಂದಿ ದೈತ್ರು ಹೋಗ್ಯಾರ 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 ಬೀರ್ ದೇವ್ರ ಜೋಡಿ ಯಾರು ಹೋಗ್ಯಾರ ಕೆಲವೊಂದು ಮಂದಿ ದೈತ್ರು ಹೋಗ್ಯಾರ ದೈತ್ರು ಹೋಗ್ಯಾರ ಹೌದು ಮತ್ತು ಕ್ವಾನೇಶ್ವರ ದೈತ್ಯಗ ಬೀರಪ್ಪ ಹೊಡಿಬೇಕಾಗಿತ್ತಂದ್ರ ಹಾ ಆ ಟೈಮದೊಳಗ ಬೀರಪ್ಪನ ಲಗ್ನ ಹಾ ಆಗ್ಯದೋ ಏನಿಲ್ಲೋ ಇಲ್ಲ ಕೇಳ್ಯಾರ ಅನ್ನುವಂತ ಮಾತು ಕೇಳ್ಯಾರ ಹೌದು ಹೌದು ಬಹಳ ಆನಂದದ ಪುಣ್ಯಾತ್ಮರೇ ಮಾತ ಹೆಂಗ್ರಿಪ್ಪ ಆ ಕಾಮರತಿ ಲಗ್ನ ಹಾ 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 ಕ್ವಾನೇಶ್ವರ ದೈತ್ಯಗ ಬೀರಪ್ಪ ಹೊಡ್ಯಾಗ ಲಗ್ನ ಬೀರಪ್ಪಂದ ಆಗಿತ್ತು ಆಗಿತ್ತು ಲಗ್ನ ಆಗಿತ್ತು ಹೆಂಗಾಗಿತ್ತು ಮೈಬುವಣ್ಣ ಹೆಂಗ್ರಿಪ್ಪ ಯಾವಾಗ ಜಗದ್ಗುರು ರೇವಣ ಸಿದ್ಧನ ಹಬ್ಬ ಹಾಕಿದ್ರು ಹಾ ಇಲ್ಲಿ ಹಾಲು ಮತದವ್ರ ಇತಿಹಾಸ ಕೂನದ ಎಲ್ಲಾ ಗೊತ್ತದ ಕಾಮರತಿ ತವ್ರ ಮನೆಗೆ ನೆನೆಸಿ ಹಾಡ್ತಿದ್ದಳ ಪದ ಹೆಂಗ ಹಾಡ್ತಿದ್ದಳು ಹಬ್ಬಕ್ಕೆ ಒಳ್ಳೆ ಗೊಬ್ಬಿ ಹಾಕಿ ಕಲ್ಲಿಗೆ ರಾಗ ಮಾಡಿ ಒನಕೆ ಎತ್ತಿ ಕುಟ್ಟಾಗ ಹಾ ತವ್ರ ಮನಿ ನೆನೆಸಿ ಹಾಡ್ತಿದ್ದಳು ಕಾಮರತಿ ಹಾಡ್ತಿದ್ದಳು ಅವಾಗ ಮಾಯವ ಬೈತಾಳ ಹಾ ಹಾ ನಮ್ಮ ತಮ್ಮನ ಮನೆ ಅಂದುಂಡು ನೀನು ತವ್ರ ಮನಿಗೆ ನೆನೆಸಿ ಇಲ್ಯಾಕ ನೆನಸ್ತೀನಿ ನಿನ್ನ ತವ್ರ ಮನಿದು
ಅಲ್ಲಿ ಜಗಳ ಆಗ್ಯದ. ಜಗಳ ಆಗ್ಯದ. ಕಾಮರತಿಗೆ ಮಾಯಾವಗ ಜಗಳ ಆಗ್ಯದ. ಆದ್ಯ ಜಗದ್ಗುರು ರೇವಣ ಸಿದ್ಧನ ಹಬ್ಬ ಮುಗಿಸಿ ಅಕ್ಕವ್ವ ಮಾಯವ್ವ ಮಕ್ಕೊಂದಿದ್ರು. ಶಿವನ ಮನೆಯಿಂದ ಸನಂದ ಬತ್ತು. ಹೌದು. ಏನು ಬತ್ತು? ಏನ್ರಿಪ್ಪ? ಶಿವನ ಮನೆಯಿಂದ ಸನಂದ ಬತ್ತು. ಬೀರ ದೇವ್ರು ಎದ್ದು ಸನಂದ ಓದಿ ನೋಡದ. ಸನಂದದೊಳಗ ಬರ್ದಿತ್ತು ಮೈಬಣ್ಣ. ಏನತ್ತ? ಮಗನ ಮರ್ತ್ಯ ಲೋಕದೊಳಗೆ ಹೋಗಿ ಮಾಯಾ ಪ್ರಪಂಚದೊಳಗ ಬೀಳಬೇಡ, ಧರ್ಮ ಹಾಳು ಮಾಡುವಂತ ಇಂತಿಂತ ಕೆಟ್ಟ ದೈತ್ರು ಹುಟ್ಟ್ಯಾರ, ಅವ್ರನ್ನ ಸಂಹಾರ ಮಾಡೋ ಕೆಲಸ ನಿಂದದ ಮಗನ ಅಂದಾಗ ಉಗ್ರ ಮಾರಿ ದೇವ್ರು ಎದ್ದು ಚಟ್ಟನೆ ಚೀರ್ದ. ಕಣ್ಣಿನ ಕಿಡಿ ಹಾರ್ತಿತ್ತು. ಕಿಡಿ ಹಾರ್ತಿತ್ತು. ಮಾಯವ್ವ ಗಾಬರಿಯಾಗಿ ಮುತ್ತಿನ ಸರಿಗಿಲೆ ತಮ್ಮನ ಮೋತಿ ಒರೆಸಿ ಯಾಕ ಬೀರಪ್ಪ ಏನಾಗ್ಯದ ಅಂದಾಗ ಅವಾಗ ಬೀರಪ್ಪ ಹೇಳ್ದ. ಏನು ಹೇಳ್ದ ಬೀರಪ್ಪ? ಯಾಕ ನನ್ನ ಕೆಲಸ ಬ್ಯಾರೆ ಅದ. ನಿಮ್ಮ ಕೆಲಸಕ್ಕೆ ನೀವು ಹೊರಿ, ನನ್ನ ಕೆಲಸಕ್ಕ ನಾ ಹೊಕ್ಕಿನಿ. ಮಾಯವ್ನು ಧರ್ಮದ ರಕ್ಷಣೆಗಾಗಿ ಹುಟ್ಟಿದಳು. ಗೊತ್ತಿತ್ತು ಮಾಯವ್ಗ, ಗೊತ್ತಿತ್ತು. ತಮ್ಮ ನಿನ್ನ ಬಿಟ್ಟು ಇರೋದಿಲ್ಲ ನಾವು ನಿನ್ನ ಜೋಡಿನೇ ಬರ್ತೇವೆ ನಡಿ ಅಂದಾಗ ಅಕ್ಕವ್ವ ಮಾಯವ್ವ ದೇವರಿಗಳೇ ಬಪ್ಪಣ್ಣ 4 ಮಂದಿ ಕೂಡಿ ಗೋದಾವರಿ ನದಿ ದಂಡಿ ಮುಂಗಿಪಟ್ಟಣ ಒಂದು ಕಿಶಂದ್ರ ಗೋದಾವರಿ ನದಿ ದಂಡಿ ವಸ್ತಿ ಮಾಡಿದ್ರು. ಕೇಶವರಾಜನ ಜೀವ ಹೋಗೋ ಪ್ರಸಂಗ ಇತ್ತು. ಬಾಲ್ಯರು ಮಾತಾಡೋದು ಕೇಳಿ ಬೀರಪ್ಪ ಹೋಗಿ ಬಂಡಾರ ಹಚ್ಚಿ ಬಲಗೈ ಹಸ್ತ ಹೇಳದ. ರಾಜ್ಯ ಆರಾಮಾಗಿ ಎದ್ದು ಕೂತ. ಹೌದು. ಯಪ್ಪ ಏನು ಬೇಡ್ತಿ ಬೇಡಂದ ನನ್ನ ರಾಜಕೀಯ ನೀ ಮಾಡತ್ತಂದ. ಬೀರಪ್ಪ ಹೇಳ್ದವಾಗ ಏನತ್ತ? ರಾಜಕೀಯ ಮಾಡವಲ್ಲನ, ಧರ್ಮದ ರಕ್ಷಣೆಗಾಗಿ ಬಂದಿನ ಇಂತಿಂತ ಸಾಮಾನ ಬೇಕಾಗ್ಯಾವ ನನಗ. ಸಾಮಾನು ತಯಾರು ಮಾಡಿಸಿ ಕೊಡು ಅಂದಾಗ ಆಯ್ತಾ ರಮಾಸಿ ಇರಬೇಕು, 3 ಸೀನ್ ಇರಬೇಕು. ಸಾಮಾನು ತಯಾರು ಮಾಡೋರು ಯಾರು? ನಿತ್ಯ ದಿಗಂಬರಾಗಿರ್ಬೇಕು. ಅಂತವ್ರ ಕೈಲಿ ಮಾಡಿಸಂದಾಗ ಮುಂದ ಕಂಬಾರ ಕಾಳನ ಹಚ್ಚಿ ಸಾಮಾನು ತಯಾರು ಮಾಡ್ಕೊಂಡು ಅವೇ ಪಂಚಡಂಗಿ ರುಮ್ಮುಚ್ಚೂರ ವಾಯುಗಂಗಾಳಿ ತಯಾರು ಮಾಡ್ಕೊಂಡು ಬಂದು ಮಿಕ್ಕಿದ ಕೊನೆ ಸೂರ್ಯನ ಮೆಟ್ಟಿ ಸಂಹಾರ ಮಾಡ್ಯಾನ ಪುಣ್ಯಾತ್ಮರಿ. ಹಬ್ಬ ಹಾಕಿಂದ ಕೊನೆ ಸೂರ್ಯದ ಐತಿನ ಹೊಡೆದಾರ. ಹಬ್ಬ ಹಾಕಾಗ ಮಾಯವ್ಗ ಕಾಮರತಿಗೆ ಜಗಳ ಆಗ್ಯದ. ಇದು ನೀವು ಕೇಳಿದ್ದು. ಇನ್ನೊಂದು ಕೇಳ್ಯಾರ ಅವರು. ಏನ್ ಕೇಳ್ಯಾರ? ಇನ್ನೊಂದು ಬೀರ ದೇವರ ಮಾಯಮ್ಮನ ಕರಿಲಕ್ ಹೋದ. ಬೀರ ದೇವ್ರ ಕರಿಲಕ್ ಹೋದ ಮಾಯಮ್ಮನ. ಹೆಂಗ ಕೇಳ್ಯಾರ? ಹೆಂಗ? ಬೀರ ದೇವರ ಮಾಯಮ್ಮನ ಕರಿಲಕ್ ಹೋದ. ಕಾಡ್ಲಕತ್ತ. ನನಗ ಆದಿಶೇಷನ ಗದ್ದಿಗೆ ತಂದು ಕೊಟ್ರ ಅದ್ರ ಮೇಲೆ ಕೂತು ಊಟ ಮಾಡ್ತೀನಿ ಅಂತ ಹೇಳಿ ಕಾಡ್ದ. ಬೀರ ದೇವ್ರ ಮಾಯಕ್ಕ ಕಾಡ್ದ. ಅವಾಗ ಮಾಯಮ್ಮ ದೇವಿ ಒಂದು ಹಳ್ಳಕ್ಕೆ ಹೋಗಿ ಜಳಕ ಮಾಡಿ ಆದಿಶೇಷನ ಕರ್ಕೊಂಡು ಬಂದು ಕುಂದ್ರಿಸ್ಯಾಳ. ಅದ್ರ ಮೇಲೆ ಕೂತು ಊಟ ಮಾಡ್ಯಾನ. ಆದಿಶೇಷಗ ಬೀರಪ್ಪಗ ಹಿಂದಿನ ಜನ್ಮದ ಸಂಬಂಧ ಏನು ಅಂತ ಉಪಕಾರ ಬೀರಪ್ಪ ಆದಿಶೇಷಗ ಏನ ಮಾಡಿದ್ದ ಅನ್ನುವಂಥದ್ದು ಕೇಳ್ಯಾರ ಪುಣ್ಯಾತ್ಮರಿ. ಕೇಳ್ಯಾರ. ಬಹಳ ಆನಂದದ ಮಾತ. ಹೆಂಗ ಹೋಯಪ್ಪ? ಬೀರ ದೇವರು ಶಿವನ ಅವತಾರ. ಬೀರ ದೇವರು ಯಾರ ಅವತಾರ? ಶಿವನ ಅವತಾರ ಬೀರಪ್ಪ. ಮಾಯಮ್ಮ ದೇವಿ ವಿಷ್ಣುವಿನ ಅವತಾರ. ಅದ್ರ ಸಲುವಾಗಿ ಮಾಯಮ್ಮಗ ಮೀಸೆದವು ಮಾಯಮ್ಮಗ. ಮಾಯವ್ವ ವಿಷ್ಣುನ ಅವತಾರ, ಬೀರಪ್ಪ ಶಿವನ ಅವತಾರ. ಯಾವಾಗ ಆದಿಶೇಷನ ಗದ್ದಿಗೆ ಮಾಡಿದಳಲ್ಲ, ವಿಷ್ಣು ಅವತಾರದನ್ನ ತನ್ನ ಆದಿಶೇಷ ಕರ್ಕೊಂಡು ಬಂದು ಸೇವೆ ಮಾಡಿಸ್ಯಾನಲ್ಲಿ. ಇದು ನೀವು ಕೇಳಿರ್ತಕ್ಕಂತ ಉತ್ತರ. 2 ಉತ್ತರ ಕುಲ್ಲ ಬಹಳ ಮಾತುಗಳನ್ನು ಹೇಳಲಾರ್ದೇನೆ ಜಗತ್ತದೊಳಗೆ ಕೇಳಲಾರ್ದೆ ಮಾಡೋದು ಬಹಳ ಶ್ರೇಷ್ಠದನ್ನುವಂತ ಮಾತನ್ನ ಹೇಳಿ ಬಹಳ ಮಾತುಗಳನ್ನು ಹೇಳಲಾರ್ದೇನೆ ಯಥಾ ಪ್ರಕಾರ ಒಂದು ಸತ್ಯ ಸುಂದರ ಚಾಲ್ ಹಾಡೋನು ಚಾಲ್ನಾಗ ಮಾತಾಡೋನು. ಮತ್ತ ಆಯ್ತು